ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕವನ ಸ್ಟೋರೀಸ್. ಎಗ್ ಕರಿ ಮಸಾಲ ಮುಂಚೆನೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ವಿಡಿಯೋ ಸ್ವಲ್ಪ ಡಿಲೇ ಆಯಿತು. ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡು ಬಾಯ್ಲ್ ಮಾಡೋಕ್ಕೆ ಇಡ್ತಿದ್ದೀನಿ. ಸೊ ಫಸ್ಟೇ ಮೊಟ್ಟೆನ ಬಾಯ್ಲ್ ಮಾಡಿ ಸೈಡಲ್ಲಿ ಇಟ್ಕೊಂಡ್ರೆ ಆಮೇಲೆ ಎಲ್ಲ ಪ್ರಿಪ್ರೇಷನ್ಸ್ ಆದಮೇಲೆ ಎಗ್ ಆ್ಯಡ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಂತ. ನೀವು ಕ್ವಾಂಟಿಟಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಎಗ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಬರೀ 4 ಎಗ್ ಮಾತ್ರನೇ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು, ಟೊಮ್ಯಾಟೊ, ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಆಲ್ರೆಡಿ ಎಗ್ ಬಾಯ್ಲ್ ಆಗಿದ್ದನ್ನು ಕಟ್ ಮಾಡ್ಕೊಂಡಿದ್ದೀವಿ. 1 ಎಗ್ನ ಪಾರ್ಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ಇಲ್ಲಿ ಪ್ಯಾನಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ಒಗ್ಗರಣೆ ಐಟಮ್ಸ್ ನಾನು ಅವಾಗೆ ನಿಮ್ಗೆ ಏನು ತೋರಿಸ್ದೆ. ಸೊ ಅದು ನಾನು ಕ್ಯಾಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಏನೇನು ಯೂಸ್ ಮಾಡಿದ್ದೀವಿ ಅಂತ. ಇದು ಬಂದು ತುಂಬ ಸಿಂಪಲ್ ಆಗಿರೋ ರೆಸಿಪಿನೇ, ಯಾರು ಬೇಕಾದರೂ ಮಾಡ್ಕೋಬೋದು. ಇದನ್ನು ದೋಸೆ ಜೊತೆ ಮತ್ತು ಚಪಾತಿ, ರೈಸಿಗೆ ಬೇಕಾದ್ರೂ ಮಿಕ್ಸ್ ಮಾಡಿ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಆನಿಯನ್ ಜೊತೆಗೇ ಕ್ಯಾಪ್ಸಿಕಮ್ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಿದ್ದೀವಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಯಾಕೆಂದರೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಬೇಕು. ಬೆಂದಮೇಲೆ ನಾವು ಕಟ್ ಮಾಡಿರೋ ಟೊಮ್ಯಾಟೊನ ಆ್ಯಡ್ ಮಾಡ್ಕೋಬೋದು. ಟೊಮ್ಯಾಟೊನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಆಗಬೇಕು. ಆ ಥರ ಬಿಟ್ಟರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವೋ ಟೊಮ್ಯಾಟೊನ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಜೊತೆಗೆ ಉಪ್ಪು ಹಾಕ್ಕೊತಿರೋದು. ಸೊ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಬೇಯುತ್ತೆ. ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ. ಅದಾದಮೇಲೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸೊ ಖಾರ ಬೇಯೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಮಾಡ್ಕೊಂಡು ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಖಾರ ಚೆನ್ನಾಗಿ ಬೆಂದಿದೆ, ಆಯಿಲೆಲ್ಲ ಮೇಲ್ಗಡೆ ಕಾಣ್ತಿದೆ ನೋಡಿ. ಸೊ ಆ ಥರ ಕಾಣಿಸಿದ್ರೆ ಚೆನ್ನಾಗಿ ಎಲ್ಲ ಕುಕ್ ಆಗಿದೆ ಅಂತ. ಸೊ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಎಗ್ಸ್ನ ಪ್ಯಾನ್ ಒಳಗಡೆ ಹಾಕ್ಕೊಂಡು ಸೊ ಮಸಾಲ ಹಿಡಿಯೋ ಥರ ಮತ್ತೆ ಅದನ್ನೆಲ್ಲ ಉಲ್ಟಾ ಮಾಡಬೇಕು. ಫೈನಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಆ್ಯಡ್ ಮಾಡಿದ್ರೆ ಎಗ್ ಕರಿ ರೆಡಿ. ಸೊ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ.